ನಾನು ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಧ್ಯಕ್ಷರು ಕೂಡ ಇದ್ದೀರಾ, ಪ್ರಭಾಕರಣ್ಣ, ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾರ್ಗರೆಟ್ ಆಳ್ವಾ ಅವರು ಅವತ್ತು ನನಗೆ ಅವಕಾಶವನ್ನ ಕೊಡಲಿಲ್ಲ ಅಂದಿದ್ರೆ, ಎಲ್ಲರನ್ನ ಸಾಕ್ಷಿಯಾಗಿಟ್ಕೊಂಡು ಹೇಳ್ತಾ ಇದ್ದೀನಿ, ಇವತ್ತು ಈ ಮಟ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾರೆ. ಒಬ್ಬ ಮಹಿಳಾ ಮುಖಂಡೆ ನನ್ನನ್ನ ಖಾನಾಪುರದಲ್ಲಿ ಗುರುತಿಸಿ ನನಗೆ ಬೂತ್ ಏಜೆಂಟ್ ಮಾಡಿದ್ರು. ಮೊದಲನೇದಾಗಿ ನಾನು ಏನಾದೆ ಅಂತಂದ್ರೆ, 1 ವರ್ಷ ಕೆಲಸ ಮಾಡಿದ್ಮೇಲೆ ಆ ಬೂತ್ನಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡ್ಮೇಲೆ, ನಾನು 1999ನೇ ಆವಾಗ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಏಕಕಾಲಕ್ಕಾಗಿತ್ತು. ಆವಾಗಿನ್ನು EVM ಬಂದಿರಲಿಲ್ಲ, ಬ್ಯಾಲೆಟ್ ಪೇಪರ್ ಇತ್ತು. ನಾನು ಬೂತ್ ಏಜೆಂಟ್ ಆದ ಖಾನಾಪುರದಲ್ಲಿ ಅಸೆಂಬ್ಲಿ ಒಂದು ಕ್ಷೇತ್ರದಲ್ಲಿ. We at East Point Group of Institutions offer a wide range of courses that provide limitless opportunities, building skills over 2 decades. ಬೂತ್ ಏಜೆಂಟ್ ಆದ, ಅವರ ಇಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ ಕಾರವಾರಕ್ಕೆ ಹೋದೆ. ನಾನು ಒಬ್ಬ ಮಹಿಳೆ, ಬಹಳ, ಯಾಕಂದ್ರೆ ಕೌಂಟಿಂಗ್ ಏಜೆಂಟ್ ಅಂದ್ರೆ ಬಹಳ ಜವಾಬ್ದಾರಿಯ ಒಂದು ಕೆಲಸ. ಆವಾಗ ಬ್ಯಾಲೆಟ್ ಪೇಪರ್, ಈಗಂತೂ EVM ಇದೆ, ಬರ್ದ್ಕೊಂಡ್ರೆ ಒಂದು ಬಟನ್ ಒತ್ತಿದ್ರೆ ಟೋಟಲ್ ಆಗಿ ಬಂದ್ಬಿಡುತ್ತೆ ನಂಬರ್. ಅವಾಗ ಹಾಗಿರ್ಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಾವು ನೋಡ್ಕೊಂಡು, ಒಂದು ಬಂಡಲ್ ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಆಗ್ತಾ ಇರುವಂತ ಸಂದರ್ಭ ಅದು. ಸೊ ನನ್ನ ಕರಿಯರ್ ನಾನು ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ. ಎಲ್ಲ ಶ್ರೇಯಸ್ಸನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಸಮಾಜಮುಖಿಯಾದಂಥ ಚಿಂತನೆಯನ್ನ, ವಿಚಾರವನ್ನ ಮತ್ತು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ. ರಾಜ್ಯದ ಮಹಾಜನತೆಗೇನು ಚುನಾವಣೆ ಪೂರ್ವ ನಾವು ಒಂದು ಭರವಸೆಯನ್ನ ಕೊಟ್ಟಿದ್ವಿ, ಆ ಭರವಸೆಯನ್ನ ಮೂಡಿಸಿದ್ವಿ. ಇವತ್ತು ಆ ಭರವಸೆಯನ್ನ ಇಟ್ಕೊಳ್ಳುವಂತ ಕೆಲಸವನ್ನ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತು ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ತಮಗೂ ಎಲ್ಲರಿಗೂ ಗೊತ್ತು, ವಿರೋಧ ಪಕ್ಷದವ್ರು ಏನೇನು ಮಾತನಾಡ್ತಾರೆ, BJPಯವ್ರು ಏನೇನು ಮಾತನಾಡ್ತಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಅದನ್ನ ನಾನು ಪದೇ ಪದೇ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. 136 ಸೀಟ್ ಬಂದು ಸರ್ಕಾರವನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ BJPಯವರು ಏನಂದ್ರು ಅಂದ್ರೆ, ಏನ್ ಹೇಳಿದ್ರು ಅಂತಂದ್ರೆ, ತಮ್ಗೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ, 6 ತಿಂಗಳು ಈ ಸರ್ಕಾರ ಇರೋದಿಲ್ಲ ಅಂತ ಹೇಳಿದ್ರು. 136 ಜನರನ್ನ ಕರ್ನಾಟಕದ ಮಹಾಜನತೆ ಆಶೀರ್ವಾದ ಮಾಡಿ ಸರ್ಕಾರವನ್ನ ನೀವು ನಡೆಸಿ, ಭ್ರಷ್ಟ BJPಯವ್ರು ನಮಗ್ ಬೇಡ, 40% ಲಂಚ ಸ್ವೀಕಾರ ಮಾಡುವಂತವ್ರು ಬೇಡ ಅಂತ ಕಿತ್ತು ಒಗದ ಮೇಲೂ ಕೂಡ ನಮ್ಮ ಸರ್ಕಾರ 6 ತಿಂಗಳು ನಡೆಯೋದಿಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಆಗದೇ ಇಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಅನುಷ್ಠಾನ ಮಾಡದ್ಮೇಲೆ, 5 ಗ್ಯಾರಂಟಿ ಅನುಷ್ಠಾನ ಮಾಡದ್ಮೇಲೆ 6 ತಿಂಗಳ ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ 2 ವರ್ಷ ಸಂಪೂರ್ಣ ನಾವು ಒಳ್ಳೆ ಸರ್ಕಾರವನ್ನ ಕೊಟ್ಟಾದ್ಮೇಲೆ ಬೇರೆ ರೀತಿಯ ನಾಟಕವನ್ನ ಶುರು ಮಾಡಿದ್ದಾರೆ. ಆದ್ರೆ ನನ್ನ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಇಷ್ಟೇ ಹೇಳ್ತೇನೆ, ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ನಾವೇನ್ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ಇತಿಹಾಸದಲ್ಲಿದೆ. ನಾನು ಪದೇ ಪದೇ ಅದನ್ನ ಹೇಳೋಕೆ ಹೋಗೋದಿಲ್ಲ. ಯಾಕಂದ್ರೆ ನಾವು ಕಾರ್ಯಕರ್ತರಾಗಿ, ನಮ್ಗೆ ಮುಖಂಡರಾಗಿ, ನಮ್ಗೆಲ್ಲರಿಗೂ ನಮ್ಮ ಪಕ್ಷದ ಸಿದ್ಧಾಂತ, ದೇಶದ ಇತಿಹಾಸದ ಬಗ್ಗೆ ನಮ್ಗೆಲ್ಲರಿಗೂ